ದಟ್ಟವಾದ ಹಸಿರು ಕಾಡಿನ ಮಧ್ಯದಲ್ಲಿ ಯುವ ಹರಿ ಮತ್ತು ಅವನ ಸ್ನೇಹಿತ ಜುನು ಗುಪ್ತ ಪ್ರಾಣಿ ಸಾಮ್ರಾಜ್ಯವನ್ನು ಹುಡುಕಲು ಸಾಹಸಕ್ಕೆ ಹೊರಟರು. ದಟ್ಟವಾದ ಮೇಲಾವರಣವನ್ನು ದಾಟಿ ಸೂರ್ಯನ ಬೆಳಕು ಬರುತ್ತಿದೆ ಮತ್ತು ಚಿಲಿಪಿಲಿ ಮಾಡುವ ಹಕ್ಕಿಗಳ ಮತ್ತು ಜರ್ಜರಿತ ಎಲೆಗಳ ಶಬ್ದಗಳು ಅವರನ್ನು ಸುತ್ತುವರೆದಿ. ಅವರು ಆಳಕ್ಕೆ ಹೋದಂತೆ ಅವರು ದಾರಿ ತಪ್ಪುತ್ತಾರೆ. ಇದ್ದಕ್ಕಿದ್ದಂತೆ ಒಂದು ಭವ್ಯವಾದ ಆನೆ ಅವರ ಮುಂದೆ ಕಾಣಿಸಿಕೊಳ್ಳುತ್ತದೆ. ಆರಂಭದಲ್ಲಿ ಭಯಭೀತರಾಗಿದ್ದರೂ ಹರಿ ತನ್ನ ಅಜ್ಜನ ಸಲಹೆಯನ್ನು ನೆನಪಿಸಿಕೊಳ್ಳುತ್ತಾನೆ, ಪ್ರಾಣಿಗಳನ್ನು ಗೌರವಿಸಿ. ಆನೆ ಶಾಂತವಾಗಿ ಅವುಗಳನ್ನು ಎಲ್ಲೋ ಮಾರ್ಗದರ್ಶನ ಮಾಡುವಂತೆ ನೋಡುತ್ತದೆ. ಆನೆ ಅವರನ್ನು ಬಳ್ಳಿಗಳಿಂದ ಆವೃತವಾದ ಗುಪ್ತ ಗುಹೆಗೆ ಕರೆದೊಯ್ಯುತ್ತದೆ. ಹಿಂಜರಿಕೆಯಿಂದ ಮಕ್ಕಳು ಒಳಗೆ ಹೆಜ್ಜೆ ಹಾಕುತ್ತಾರೆ, ದಾರಿಯನ್ನು ಬೆಳಗುವ ಹೊಳೆಯುವ ಮಿಂಚುಹುಳುಗಳನ್ನು ಕಂಡುಕೊಳ್ಳುತ್ತಾರೆ. ಸಿಂಹಾಸನದ ಮೇಲೆ ಭವ್ಯವಾದ ಸಿಂಹ ಕುಳಿತಿದೆ, ತೋಳಗಳು ಪ್ರದೇಶವನ್ನು ಕಾವಲು ಕಾಯುತ್ತಿವೆ. ತಮಾಷೆಯ ಕೋತಿಗಳು ಕೊಂಬೆಗಳಿಂದ ತೂಗಾಡುತ್ತವೆ ಮತ್ತು ಜಿಂಕೆಗಳು ಹತ್ತಿರದಲ್ಲಿ ಮೇಯುತ್ತವೆ. ಮಕ್ಕಳು ವಿಸ್ಮಯದಿಂದ ನೋಡುತ್ತಾರೆ. ನಿಜವಾಗಿಯೂ ವಿಶೇಷವಾದದ್ದನ್ನು ಕಂಡುಕೊಂಡಿದ್ದನ್ನು ಅರಿತುಕೊಂಡ ಹರಿ ಮತ್ತು ಜುನು ಪರಸ್ಪರ ನಗುತ್ತಾರೆ. ಇದು ಅವರ ಅತ್ಯಂತ ದೊಡ್ಡ ಸಾಹಸದ ಆರಂಭವಾಗಿತ್ತು. ಅಲ್ಲಿ ಅವರು ಪ್ರಾಣಿ ಸಾಮ್ರಾಜ್ಯದ ಮಾರ್ಗಗಳನ್ನು ಕಲಿಯುತ್ತಾರೆ ಮತ್ತು ಅದರ ರಕ್ಷಕರಾಗುತ್ತಾರೆ.